ಸಿಚುವೇಶನಲ್ಲಿ ಪೊಲಿಟಿಷಿಯನ್ ಥರ ಎಲ್ಲ ಪ್ರಿಪೇರ್ ಆಗಿ ಮಾತಾಡೋಲ್ಲ. ನನಗೇನು ಬಾಬಾ ಸಾಹೇಬ್ರ ಬಗ್ಗೆ ಅಲ್ಪ ಸ್ವಲ್ಪ ಏನು ತಿಳಿದಿದೆ. ಯಾಕಂದರೆ ಬಾಬಾ ಸಾಹೇಬ್ರು ಅನ್ನೋದು ಒಂದು ಏನೋ ಒಂದು ದೊಡ್ಡ ಓಷನ್, ಅದು ಒಂದು ಓಷನ್. ಅದರಲ್ಲಿ ನಾವು ಒಂದು 2 ಡ್ರಾಪ್ ಅಷ್ಟೇ ಟೇಸ್ಟ್ ಮಾಡಿರ್ಬೋದು. ಅವ್ರದ್ದು ನಾವು ತಿಳ್ಕೊಳ್ಳೋಕ್ಕೆ ಇಡೀ ಒಂದು ಜೀವನನೇ ಸಾಕಾಗಲ್ಲ ಅನಿಸುತ್ತೆ, ಅಷ್ಟು ಬರೆದಿದ್ದಾರೆ. ಮೋಸ್ಟ್ಲಿ ಇಡೀ ಪ್ರಪಂಚದಲ್ಲಿ ಸುಮಾರು 15,000 ಮ್ಯಾನುಸ್ಕ್ರಿಪ್ಟ್, ಅಂದರೆ 15,000 ಪೇಜನ್ನ ಬರೆದಾರೆ ಕೈಯಿಂದ. ನನಗೆ ಗೊತ್ತಿರೋಂಗೆ ಜಗತ್ತಿನಲ್ಲಿ ಯಾರೂ ಬರೆದಿಲ್ಲ ಅನ್ಸುತ್ತೆ ಆ ಥರ ಏನು ಮ್ಯಾನುಸ್ಕ್ರಿಪ್ಟ್, ಹ್ಯಾಂಡ್ ರಿಟನ್ ಮ್ಯಾನುಸ್ಕ್ರಿಪ್ಟ್ 15,000 ಪೇಪರ್. ಆಮೇಲೆ 52,000 ಬುಕ್ಸ್ ಏನೋ ಅವ್ರಿಗೆ ಪರ್ಸನಲ್ ಲೈಬ್ರರಿಯಲ್ಲಿ ಇತ್ತಂತ. ಅವ್ರು ನೋಡು, ಅವರು ಆ್ಯಕ್ಚುಲಿ 1891ರಲ್ಲಿ ಹುಟ್ಟಿದ್ರು. 1917-18 ಇಸ್ವಿಯಲ್ಲಿ ಫಸ್ಟ್ ಪುಸ್ತಕ ಬರೀತಾರೆ. ಯಾವುದಂದ್ರೆ ಕ್ಯಾಸ್ಟ್ ಇನ್ ಇಂಡಿಯಾ ದೇರ್ ಮೆಕ್ಯಾನಿಸಮ್ ಅಂತ ಒಂದು ಪುಸ್ತಕ ನಾನು ಓದಿಲ್ಲ ಅದನ್ನು. ಆ್ಯಕ್ಚುಲಿ 1920ರಲ್ಲಿ ಫಸ್ಟು ಮೂಕನಾಯಕ್ ಅಂತೇಳಿ ಒಂದು ಪತ್ರಿಕೆ ಬಿಡುಗಡೆ ಮಾಡ್ತಾರೆ 1920ರಲ್ಲಿ. ಅಂದರೆ ಅವ್ರು ಹತ್ರ ಒಂದು 27-28 ವರ್ಷ ವಯಸ್ಸಿನಲ್ಲಿ ಬೇರೆ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಕಂಪೇರ್ ಮಾಡ್ತಾರೆ. ಬೇರೆ ದೇಶದ ಇತಿಹಾಸ, ಈಗ ನಾವು ಯುರೋಪ್ಗೆ ಹೋದರೆ ಒಂದು ಇತಿಹಾಸ ಈಸಿ ಕಾಣುತ್ತೆ. ಅಮೇರಿಕಾದಲ್ಲಿ ಕೂಡ ಇತಿಹಾಸ ಅಷ್ಟೇ, ನಮ್ಮಷ್ಟು ಇಂಡಿಯಾದಷ್ಟು ಕಾಂಪ್ಲೆಕ್ಸ್ ಇದೇನಿದೆ ಇದು ಕಾಂಪ್ಲೆಕ್ಸ್, ಅಂದರೆ ಭಾಳ ಸಂಕೀರ್ಣತೆಯಿಂದ ಕೂಡಿದ ಇತಿಹಾಸ ಭಾರತದ. ಅಂದರೆ ನೀವು ಒಂದೊಂದು ಪರ್ಸ್ಪೆಕ್ಟಿವಲ್ಲಿ ಒಂದೊಂದು ಥರ ಕಾಣುತ್ತೆ. ಲೆಫ್ಟಿಸ್ಟ್ ಐಡಿಯಾಲಜಿ ನೋಡಿದ್ರೆ ಇತಿಹಾಸ ಬೇರೆ ಕಾಣುತ್ತೆ, ರೈಟಿಸ್ಟ್ ಐಡಿಯಾಲಜಿ ನೋಡಿದ್ರೆ ಬೇರೆ ಕಾಣುತ್ತೆ, ಕಾಂಗ್ರೆಸ್ ಪಾರ್ಟಿಗೆ ಬೇರೆ ಕಾಣುತ್ತೆ, BJP ಬೇರೆ ಕಾಣುತ್ತೆ. ಹಾಗಾಗಿ ಇಂಥ ಸಂಕೀರ್ಣವುಳ್ಳ ಇತಿಹಾಸನ ಹತ್ರ 2,500 ವರ್ಷದ ಇತಿಹಾಸನ ಅವರು ಓದಿತಾರೆ. ಆಮೇಲೆ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರೀಸ್ ಅಂತ ಏನಂತಾರೆ, ಕಮ್ಯುನಿಟೀಸ್ ಅಂತ ಏನು ಹೇಳ್ತಾರೆ, ಯುರೋಪಿಯನ್, ಅದನ್ನು ಅವರು ಎಲ್ಲ ಸ್ಟಡಿ ಮಾಡಿರ್ತಾರೆ, ಅಲ್ಲಿ ಜೀವನ ಮಾಡಿರ್ತಾರೆ ಅವರು. ಅವೆರಡರ ಬ್ಯಾಲೆನ್ಸಲ್ಲಿ ಅವರು ಫಸ್ಟ್ ಎಡಿಟೋರಿಯಲ್ 1920ರಲ್ಲಿ ಬರೀತಾರೆ. ಅದು ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ, ನಾನು ಬೆಳಿಗ್ಗೆ ಏನೋ ಯಾವುದೋ ಒಂದು ವಿಷಯಕ್ಕೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಓದಿದೆ ಅದನ್ನು. ಈಗಲೂ ಅದು ಏನೋ 105 ವರ್ಷ ಆದರೂ ಈಗಲೂ ಫ್ರೆಶ್ ಅನಿಸುತ್ತೆ ಅದು. ಅಂದರೆ ಹಿಂದೂ ಸೊಸೈಟಿಯಲ್ಲಿ ಅಪ್ಪರ್ ಕಮ್ಯುನಿಟಿ ಅಂದ್ರೇನು, ಶೂದ್ರಸ್ ಅಂದರೆ ಏನು,